ಸಲಾರ್ನ ಕಾನ್ಸಾರ್ ಸಾಮ್ರಾಜ್ಯದಲ್ಲಿ ಜನ ಕಾಂಚಾಣ. ಕನ್ನಡದ ಹೊಂಬಾಳಿಗೆ ಕುಬೇರವರ. ಉಗ್ರಂ ಚಿತ್ರದ ಯಥಾವತ್ತು ನಕಲು ಎಂಬ ವಿಚಾರ ಸಲಾರ್ ಚಿತ್ರಕ್ಕೆ ಸಮಸ್ಯೆ ಆಗ್ಬೋದು ಅಂತ ಕರುನಾಡಲ್ಲಿ ಅನೇಕರು ಅಂದ್ಕೊಂಡಿದ್ರು. ಆದರೆ ಪ್ರಶಾಂತ್ ನೀಲ್ ಎಂಬ ಸಂಮೋಹನ ಶಕ್ತಿ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಗಿಸಿದೆ. ಸಲಾರ್ ಐತಿಹಾಸಿಕ ದಾಖಲೆ ಬರ್ತಿದೆ. ವಿಶ್ವದಾದ್ಯಂತ ಮೊದಲ ದಿನ 178.7 ಕೋಟಿ ಕೊಳ್ಳೆ ಹೊಡೆದಿದೆ. ಎರಡನೇ ದಿನ ಲೆಕ್ಕ 897 ಕೋಟಿ ಗಡಿಯನ್ನು ದಾಟಿದೆ. ಇನ್ನು ಭಾನುವಾರ ಕೂಡ ಸಲಾರ್ ನೋಡೋದಕ್ಕೆ ಚಿತ್ರಮಂದಿರದಲ್ಲಿ ಕಂಡಿದ್ದು ನೂಕುನುಗ್ಗಲಿನ ವಾತಾವರಣವೇ. ಇದಕ್ಕೆ ಕೈಗನ್ನಡಿ ಎಂಬಂತೆ ಸಲಾರ್ ಚಿತ್ರದ ಕನ್ನಡದ ಅವತರಣಿಕೆ ಕರುನಾಡಿನೆಲ್ಲೆಡೆ ಬಹುತೇಕ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದೆ. ಕನ್ನಡದ ಡಬ್ಬಿಂಗ್ಗೆ ಸಿಗ್ತಾ ಇರುವ ಪ್ರತಿಕ್ರಿಯೆಯಿಂದ ಅನೇಕ ಕಡೆ ಪ್ರದರ್ಶನದ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಭಾನುವಾರದ ಅಂಕಿ ಸಂಖ್ಯೆಯ ಪ್ರಕಾರ ಸಲಾರ್ ಚಿತ್ರದ ಕನ್ನಡದ ಅವತರಣಿಕೆ 500ಕ್ಕೂ ಹೆಚ್ಚಿನ ಪರದೆಗಳಲ್ಲಿ ಪ್ರದರ್ಶನವಾಗ್ತಾ ಇದೆ. ನೆನ್ಪಿರ್ಲಿ, ಕನ್ನಡಕ್ಕೆ ಡಬ್ ಆದ ಚಿತ್ರವೊಂದಕ್ಕೆ ಇಂಥದ್ದೊಂದು ಅಭೂತಪೂರ್ವ ಸ್ವಾಗತ ಕರ್ನಾಟಕದಲ್ಲಿ ಸಿಕ್ಕಿದ್ದು ಇದೇ ಮೊದಲು. ಈ ನಿಟ್ಟಿನಲ್ಲಿ ಇದು ಡಬ್ಬಿಂಗ್ ಪರ ಹೋರಾಟಗಾರರಿಗೆ ಸಂದ ಜಯ ಅನ್ನೋದಕ್ಕೆ ಅಡ್ಡಿಯಿಲ್ಲ. ಸಲಾರ್ ಚಿತ್ರದ ಈ ಅಬ್ಬರ ಆಡಂಬರಕ್ಕೆ ಗಲ್ಲಾಪೆಟ್ಟಿಗೆಯಲ್ಲಿ ಅನಾಯಾಸವಾಗಿ 1,000 ಕೋಟಿ ಲೂಟಿಯಾಗುವುದು ಖಚಿತ ಎಂಬ ಮಾತು ಸದ್ಯಕ್ಕೆ ಕೇಳಿಬರ್ತಾ ಇದೆ. ಈ ವರ್ಷ ಶಾರುಖ್ ಖಾನ್ ಅಭಿನಯದ ಜವಾನ್ ಹೆಸರಲ್ಲಿ ದಾಖಲೆ ಆದ 1.150 ಕೋಟಿಯ ದಾಖಲೆ ಧೂಳಿಪಟವಾಗುವುದು ನಿಶ್ಚಿತ ಎಂಬ ಅಭಿಪ್ರಾಯವನ್ನ ಬಣ್ಣದ ಲೋಕ ವ್ಯಕ್ತಪಡಿಸ್ತಾ ಇದೆ. ಗೊತ್ತಿಲ್ಲ, ಪ್ರಶಾಂತ್ ನೀಲ್ ನಿರ್ದೇಶನದ್ದೇ ಸಿನಿಮಾ KGF ಪಾರ್ಟ್ 2 ಚಿತ್ರದ 1,250 ಕೋಟಿಯ ಗಳಿಕೆ ಕೂಡ ಸಲಾರ್ ಮುಂದೆ ನಗಣ್ಯವಾದ್ರೂ ಆಗಬಹುದು. ಈ ಪವಾಡ ನಡೆದ್ರೆ 1,000 ಕೋಟಿ ಗಡಿಯನ್ನ ಒಂದಲ್ಲ 2 ಬಾರಿ ದಾಟಿದ ಕನ್ನಡದ ನಿರ್ಮಾಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಹೊಂಬಾಳೆ ಸಂಸ್ಥೆ ಪಾತ್ರವಾಗಲಿದೆ. ಒಟ್ನಲ್ಲಿ KGFನಲ್ಲಿ ಚಿನ್ನದ ಗಣಿಯ ಕತ್ತಲಿನ ಸಾಮ್ರಾಜ್ಯ ಸೃಷ್ಟಿಸಿದ್ದ ನಿರ್ದೇಶಕ ಪ್ರಶಾಂತ್ ನೀಲ್ ಸಲಾರ್ನಲ್ಲಿ ಅದಕ್ಕಿಂತ ತುಸು ಹೆಚ್ಚು ಬೆಳಕಿರುವ ಕಲ್ಲಿದ್ದಲು ಗಣಿಯನ್ನ ತೋರಿಸಿದ್ದಾರೆ. ಈ ಕಲ್ಲಿದ್ದಲು ಗಣಿಯಿಂದ ಹೊಂಬಾಳೆ ಸಂಸ್ಥೆಗೆ ಇನ್ನೊಮ್ಮೆ ಚಿನ್ನದ ಗಣಿಯೇ ಸಿಕ್ಕಿದೆ. ಇನ್ನೇನಿದ್ರು ಸಲಾರ್ ಚಿತ್ರದ ಅಂತಿಮ ಗಳಿಕೆಯ ಮೇಲಷ್ಟೇ ಎಲ್ಲರ ಕಣ್ಣು.